ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ನಾನು ಮನೆಗೆ ಹೋಗಬೇಕಾದ್ರೆ ಅವಳನ್ನ ಕರ್ಕೊಂಡು ಸ್ಪೆಷಲಾಗಿ ಅವಳನ್ನ ವೆಲ್ಕಮ್ ಮಾಡಬೇಕು ಅನ್ನೋದು ಪ್ಲ್ಯಾನ್ಸ್ ಇತ್ತು ನನಗೆ. ಬಟ್ ನನಗೆ ಡಾಕ್ಟರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಸ್ಪೈನಲ್ ಹೆಡ್ಏಕ್ ಇರೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದರಿಂದ ನಾನು ನರ್ಕನೇ ನೋಡಿದ್ದೀನಿ, ತುಂಬಾ ಸಫರ್ ಆಗಿದ್ದೀನಿ. ಸೊ ಆ ರೀಸನಿಂದ ನನಗೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ. ಅದಕ್ಕಾಗಿ ನಾವೇನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಮನೆಗೆ ಬಂದಿದ ತಕ್ಷಣ ನನಗೆ ಪಾಪಗೆ ಅಕ್ಕ ದೃಷ್ಟಿನ ತೆಗೆದ್ಲು. ನನ್ನ ಫೇಸ್ ಅಂತೂ ನಿಜವಾಗ್ಲೂ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ನೀವು ನೋಡ್ತಾ ಇರ್ಬೋದು ನನಗೆ ಪ್ರೆಗ್ನೆನ್ಸಿಲಿ ಎಷ್ಟು ಚೆನ್ನಾಗಿತ್ತು ನನ್ನ ಸ್ಕಿನ್ನು. ಬಟ್ ಇವಾಗಂತೂ ನಾನೇ ಅಂತಲೇ ಅನ್ನಿಸ್ತಾ ಇಲ್ಲ, ಆ ರೇಂಜಿಗೆ ಹಾಳಾಗಿಬಿಟ್ಟಿದೆ. ಬಟ್ ಇಟ್ಸ್ ಓಕೆ, ಒಂದು 6 to 8 ಮಂತ್ಸ್ ತನಕ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಆರಾಮಾಗಿ ಬೇಬಿಗೆ ಫೀಡ್ ಮಾಡಿಸ್ಕೊಂಡಿರ್ತೀನಿ. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಒಂದು ಪುಟಾಣಿದು ಪಿಲ್ಲೋ ಮತ್ತು ಪಿಲ್ಲೋ ಸೆಟ್ ಬರುತ್ತೆ, ಒಂದು ಬೆಡ್ಡು ಮತ್ತು ಅದಕ್ಕೆ ಸೆಟ್ಗಳು ಬರುತ್ತೆ. ಸೊ ಅದನ್ನು ತೊಗೊಂಡು ಬಂದಿದ್ದರು. ಅಟ್ಲೀಸ್ಟ್ ಏನು ವೆಲ್ಕಮ್ ಮಾಡೋದಕ್ಕಂತೂ ಆಗಲಿಲ್ಲ. ಸ್ಪೆಷಲಾಗಿ ಕೇಕೆಲ್ಲ ಕಟ್ ಮಾಡಿಸಿ, ಸೊ ಇದಾದರೂ ಇರಲಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಬೇಬಿ ಗರ್ಲ್ ಆಗಿರೋದ್ರಿಂದ ಪಿಂಕಲ್ಲೇನೇ ಡೆಕೋರೇಟ್ ಮಾಡಿದರು. ಬಟ್ ಸಿಂಪಲಾಗಿ ಅಷ್ಟೇ ಒಂದು ಬೆಡ್ ತೊಗೊಂಬಂದಿದ್ರು. ಆ್ಯಂಡ್ ಅದಕ್ಕೆ ಪಿಲ್ಲೋಸ್ ಎಲ್ಲದನ್ನು ಮ್ಯಾಚ್ ಮಾಡಿಕೊಂಡು, ಅಂದರೆ ಇದು ಸೆಟ್ಟೇ ಬರುತ್ತೆ ಫುಲ್ಲು. ಸೊ ಇದನ್ನು ತೊಗೊಂಬಂದಿದ್ರು. ಸೊ ಸಾಕು, ಇಷ್ಟೇ. ಯಾಕಂದರೆ ನಾವು ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಹೇಳಿದ್ದೀನಿ, ಅದರಿಂದ ನಾನು ತುಂಬ ಸಫರ್ ಪಟ್ಟಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ, ಆಯಿತಾ. ಸೊ ಹಾಗೆ ನಾನು ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಆಫ್ಟರ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ನನಗೆ, ಹಾಗೆ ನನಗೆ ಇನ್ಸೈಡ್ ಆಪ್ರೇಷನ್ ಥಿಯೇಟ್ರಿಗೆ ಹೋದಾಗ ಯಾವ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ, ಇವತ್ತಿನದು ವಿಡಿಯೋನ ಮಿಸ್ ಮಾಡಿದೆ, ಯಾರು ಕೂಡ ಕೊನೆವರೆಗೂ ನೋಡಿ, ಆಯಿತಾ. ಹಾಗೆ ನಮ್ಮ ಕಡೆ ಎಲ್ಲನೂ ಹಂಚಿ ಕಡ್ಡಿನ ಸುಡ್ತಾರೆ. ಸೊ ಬಂದಿದ ತಕ್ಷಣ ಅದನ್ನು ಕೂಡ ಸುಟ್ಟರು ನನಗೆ. ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ದೃಷ್ಟಿನ ತೆಗಿತಾರೆ ಅಂತ ಹೇಳಿ. ಒಬ್ಬೊಬ್ಬರು ಕಡೆ ಒಂದೊಂದು ಥರ, ಒಂದೊಂದು ಊರಲ್ಲಿ ಒಂದೊಂದು ಥರ ದೃಷ್ಟಿಗಳನ್ನ ತೆಗಿತಾರೆ. ಸೊ ನಮ್ಮ ಕಡೆ ಈ ಥರ ಕೆಂಪು ನೀರು ಮಾಡಿಬಿಟ್ಟು ತೆಗಿತಾರೆ. ಇಲ್ಲ ಅಂತ ಅಂದರೆ ಹಂಚಿ ಕಡ್ಡಿನ ಸುಡೋದು ನಮ್ಮ ಕಡೆ ರೂಢಿ ಮಾಡ್ಕೊಂಡಿದ್ದಾರೆ. ಮಕ್ಕಳಿಗೆ ದೃಷ್ಟಿ ತೆಗೆದ್ರು ಅಷ್ಟೇ, ದೊಡ್ಡವರಿಗಾದರೂ ಅಷ್ಟೇನೆ. ಹಾಗೆ ಮನೆಗೆ ಬಂದಿದ ತಕ್ಷಣ ನನಗೆ ಪಾಪುಗೆ ತೆಗೆದ್ರು. ಹಾಗೆ ಪಾಪುಗೆ ಇವಾಗಲೇ ಒಂದು ಗಿಫ್ಟು ಕೂಡ ಬಂದಿದೆ ಅಕ್ಕನ ಕಡೆಯಿಂದ ಆ್ಯಂಡ್ ಅಚ್ಚು ಕಡೆಯಿಂದ. ಸೊ ಬೆಳ್ಳಿ ಮತ್ತು ಗೋಲ್ಡ್ ಗಿಫ್ಟ್ ಬಂದಿದೆ. ಸೊ ಅದನ್ನು ಕೂಡ ಆಮೇಲೆ ಹಾಕ್ತೀನಿ. ಸೊ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಹಾಗೆ ಕ್ವಶನ್ಸ್ನ ಕೇಳ್ತಾಯಿದ್ರಿ, ಸ್ಪೈನಲ್ ಹೆಡ್ಡೇಕ್ ಏನಕ್ಕೆ ಬಂತು ಅಂತ ಹೇಳಿಬಿಟ್ಟು. ನಾನು ವಿಡಿಯೋ ಹಾಕಿದ್ದೀನಿ, ನೀವು ಯಾರಾದರೂ ವೀಡಿಯೋನ ನೋಡಿಲ್ಲ ಅಂತ ಅಂದರೆ ಸೊ ಪ್ಲೀಸ್ ದಯವಿಟ್ಟು ಚೆಕ್ ಮಾಡಿ ವಿಡಿಯೋ. ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಹಾಗೆ ಇದರಲ್ಲೂ ಕೂಡ ಹೇಳ್ತೀನಿ, ನಾನು ತುಂಬ ಮಾತಾಡಿಬಿಟ್ಟೆ ಅವತ್ತು, ರೆಸ್ಟ್ ಮಾಡಲಿಲ್ಲ ನಾನು. ಅದ್ರ ಜೊತೆ ನಾನು ಪಿಲ್ಲೋ ಕೂಡ ಯೂಸ್ ಮಾಡಿಬಿಟ್ಟಿದ್ದೆ. ಒಂದು 3 hours ಯೂಸ್ ಮಾಡಲಿಲ್ಲ, ಅದಾದಮೇಲೆ ಯೂಸ್ ಮಾಡಿದೆ. ಅದರಿಂದ ಬಂತೋ ಬೇರೆ ಏನರಿಂದ ಬಂತೋ ಗೊತ್ತಿಲ್ಲ. ಬಟ್ ಇದರಲ್ಲಿ 10 ಮೆಂಬರ್ಸಲ್ಲಿ ಒಬ್ಬರಿಗೆ ಬರುತ್ತೆ ಅನ್ನೋ ಥರ, 100 ಮೆಂಬರ್ಸಲ್ಲಿ ಒಬ್ರಿಗೆ ಬರುತ್ತೆ ಆ ಥರ ಇದು ಸ್ಪೈನಲ್ ಹೆಡ್ಡೇಕು. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಆ ಹೆಡ್ಡೇಕ್ ಬಂತು ಅಂದರೆ ನಿಜವಾಗ್ಲೂ ನರಕ ನೋಡ್ತೀರಾ. ಅದು ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಸ್ಪೈನಲ್ ಹೆಡ್ಡೇಕ್ ಅನ್ನೋದು ನಮ್ಗೆ ಕುತ್ಕೊಳ್ಳೋಕೆ ಕೂಡ ಆಗೋಲ್ಲ. ನಮಗೆ ಆ ಸ್ಪೈನಲ್ ಕಾರ್ಡ್ ಏನಿರುತ್ತೆ ಅದು ಫೋಲ್ಡ್ ಆದಂಗೆ ಆಗಿಬಿಡುತ್ತೆ. ಆ ಕಡೆ ಈ ಕಡೆ ತಿರ್ಗೋದಕ್ಕೂ ಆಗೋಲ್ಲ ನಮಗೆ, ತುಂಬ ಕಷ್ಟ ಆಗುತ್ತೆ. ಏನಂದರೆ ಏನಕ್ಕೂ ನಮಗೆ ಆಗೋದಿಲ್ಲ, ಎದ್ದು ಓಡಾಡೋಕ್ಕೂ ಆಗೋಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಮಲಗಿದ ಹತ್ರನೇ ಮಲ್ಕೋಬೇಕು, ಆ ಥರ ಆಗುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಒಂದು ಲೆಕ್ಕ, ಬಟ್ ಮಗುನ ಇಟ್ಕೊಂಡು ಆ ಥರ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಹಂಗಾಯಿತು ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ರೆಸ್ಟೇ ಮಾಡಲಿಲ್ಲ. ನಾನು ಆಪ್ರೇಷನ್ ಆಗಿದ ತಕ್ಷಣ ಚೆನ್ನಾಗಿ ಮಾತಾಡಿಬಿಟ್ಟೆ ನಾನು. ಮೇ ಬಿ ಅದು ಮತ್ತು ಪಿಲ್ಲೋ ಕೂಡ ಯೂಸ್ ಮಾಡಿಬಿಟ್ರಿ ಅಂತ ಡಾಕ್ಟರ್ ತುಂಬ ಸಲ ಹೇಳಿದ್ರು. ಬಟ್ ನಾನು ಯೂಸ್ ಮಾಡಿಬಿಟ್ಟೆ, ನರ್ಸ್ ಎಲ್ಲರೂ ಹೇಳಿದ್ರು, ನಾನು ಯೂಸ್ ಮಾಡಿದೆ. ಸೊ ನೀವು ಯಾರು ಕೂಡ ಈ ಥರ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ ಸಿ ಸೆಕ್ಷನ್ ಆದಮೇಲೆ. ಹಾಗೆ ಹಚ್ಚು ಬಂದುಬಿಟ್ಟು ಅವ್ನ ತಂಗಿಗೆ ಕ್ಯೂಟಾಗಿ ದೃಷ್ಟಿ ತೆಗಿತಾ ಇದ್ದಾನೆ. ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆನಾ, ಅವಳನ್ನ ಬೆಡ್ ಮೇಲೆ ಮಲಗಿಸಿದ ತಕ್ಷಣ ಅವನೇ ಸಡನ್ನಾಗಿ ದೃಷ್ಟಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಮೂಮೆಂಟಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸಲ ವೀಡಿಯೋ ಶೂಟ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತಿದ್ವಿ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಸೊ ನೆಕ್ಸ್ಟ್ ಡೇ ನಾವು ಅವನಿಗೆ ರಾಖಿ ಕಟ್ಸೋಣ ಪಾಪು ಹತ್ರ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಒಂಥರ ಕ್ಯೂಟಾಗಿರುತ್ತೆ. ಸೊ ಬೆಸ್ಟ್ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ರಕ್ಷಾಬಂಧನ ಏನೂ ಇರಲಿಲ್ಲ, ಬಟ್ ನಾವು ಕಟ್ಸೋಣ ಅಂತ ಹೇಳ್ಬಿಟ್ಟು ಅವನ್ನ ಕೂರಿಸಿದ್ವಿ. ಬಟ್ ಇನ್ನೂ ಪಾಪು ಕಟ್ಟಕ್ಕೆ ಬರಲ್ಲ, ಬಟ್ ಆದರೂ ಏನೋ ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ರಕ್ಷಾಬಂಧನ ಅವತ್ತೇ ಮಾಡಬೇಕು ಇವತ್ತೇ ಮಾಡಬೇಕು ಅನ್ನೋದು ಏನಿಲ್ಲ.
ನಮಗೆ ಯಾವಾಗ ಅನಿಸುತ್ತೋ ಆವಾಗ ನಮ್ಮ ಖುಷಿಗೆ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು, ಓಕೆನಾ. ಸೊ ಹಾಗಾಗಿ ಅವನಿಗೆ ರಾಖಿ ಕಟ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ವಿ. ಬಟ್ ಸಖತ್ ಖುಷಿ ಆಗುತ್ತೆ ಗೊತ್ತಾ ಇವರಿಬ್ರು ನೋಡ್ತಾ ಇದ್ದರೆ. ನಿಜವಾಗ್ಲೂ ನಮ್ಮ ಮನೆಗೆ ಒಂದು ಬೇಬಿ ಗರ್ಲ್ ಬೇಕಿತ್ತು ಅಂತ ಅನಿಸುತ್ತೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮಗೆ ನಾವಿಬ್ಬರು ಹೆಣ್ಮಕ್ಳು ಆಗಿದ್ದರೂ ಕೂಡ ಸೊ ನಮ್ಮ ಮನೇಲಿ ಹೆಣ್ಮಕ್ಳು ಅಂತಂದರೆ ಏನೋ ಒಂಥರ ಖುಷಿ. ಬಟ್ ಕೆಲವ್ರ ಮನೇಲಿ ನನಗೆ ಕಮೆಂಟ್ ಬರೋದು ನೋಡಿದ್ರೆ, ಅಕ್ಕ ನನಗೆ ಗಂಡು ಮಗು ಬೇಕು, ಸೊ ಹೆಣ್ಮಗು ಬೇಡ, ನಮ್ಮ ಮನೇಲಿ ಅಗ್ರಿ ಮಾಡ್ಕೊಳ್ಳಲ್ಲ ಹೆಣ್ಣು ಪಾಪು ಆದರೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಯಾಕೆ ಅಗ್ರಿ ಮಾಡಲ್ಲ ಅನ್ನೋದೇ ನನ್ನ ಕ್ವಶನ್ನು. ಏನಕ್ಕೆ ಹೆಣ್ಣು ಇಲ್ಲದೇ ಏನಿದೆ? ಸೊ ಹೆಣ್ಮಗು ಇರಬೇಕು ಮನೆಯಲ್ಲಿ, ಆ ಮಗು ಓಡಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಲಾಸ್ಟ್ ಟೈಮಲ್ಲಿ ಈಗ ನಮಗೆ ಏಜ್ ಆದಾಗ ಗಂಡು ಮಕ್ಕಳು ಎಲ್ಲರೂ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಹೆಣ್ಮಕ್ಳು ಕೂಡ ಎಲ್ಲರೂ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ 100ಗೆ 90% ಹೆಣ್ಮಕ್ಳೇ ಅಪ್ಪ ಅಮ್ಮನ ಎಲ್ಲರೂ ನೋಡ್ಕೊಳ್ಳೋದು. ಅವ್ರಿಗೇನೋ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ, ಕರುಣೆ ಅನ್ನೋದಿರುತ್ತೆ. ಸೊ ಹಾಗಂತೇಳಿ ನಾನು ಗಂಡು ಮಕ್ಳನ್ನೇನು ಇದ್ರಲ್ಲಿ ಬ್ಲೇಮ್ ಮಾಡ್ತಾಯಿಲ್ಲ. ಬಟ್ ಹೆಣ್ಮಕ್ಳನ್ನ ಯಾರೆಲ್ಲ ನೀವು ಹೇಟ್ ಮಾಡ್ತೀರಾ, ನಮಗೆ ಹೆಣ್ಮಗು ಬೇಡ ಅಂತಿರೋ, ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಮನೇಲಿ ಒಂದು ಹೆಣ್ಮಗು ಇದ್ದರೆ ನೀವು ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಆ ಮನೇನೋ ಒಂಥರ ಸ್ವರ್ಗ ಅನಿಸುತ್ತೆ. ನನಗೆ ಯಾರೋ ಕಮೆಂಟ್ ಮಾಡಿದರು, ಹಾಗೆ ನಿಮಗೆ ಸಿಸ್ಟರ್ ಹೆಣ್ಮಗು ಆಗಿದೆ, ನಿಜವಾಗ್ಲೂ ನೀವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀರಾ, ನೀವು ಪುಣ್ಯ ಮಾಡಿರೋರ್ಗೆ ಅಷ್ಟೇ ಹೆಣ್ಮಗು ಆಗೋದು, ಸೊ ನೀವು ಪುಣ್ಯವಂತರು ನೀವು ಅಂತ ಕಮೆಂಟ್ ಹಾಕಿದ್ರು. ಆ ಕಾಮೆಂಟ್ನ ನೋಡಿ ನನಗೆ ಯಾವ ಲೆವೆಲಿಗೆ ಖುಷಿ ಆಯಿತು ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹಾಗೆ ಅನಿನ ನೋಡೋದಕ್ಕೆ ನನ್ನ ಕಸಿನ್ ಬಂದಿದ್ದರು, ಅವ್ರ ಮಕ್ಕಳು ಕೂಡ ಬಂದಿದ್ದರು. ಸೊ ಇವರಿಬ್ರಿಗೂ ಅಷ್ಟೇನೆ, ನಮ್ಮ ಅಕ್ಕನೂ ಅಷ್ಟೇ, ಇವಳು ನಮ್ಮ ದೊಡ್ಡಮ್ಮನ ಮಗಳು. ಸೊ ಇವಳಿಗೆ ಬೇಬಿ ಗರ್ಲ್ ಬೇಕಿತ್ತು, ಯಾಕಂದರೆ ಫಸ್ಟ್ನೇ ಅವನು ಗಂಡು ಪಾಪು ಆಗಿದ್ದರಿಂದ ಗಂಡು ಹುಡ್ಗ, ಸೊ ಚಿನ್ನು ಅಂತ ಹೇಳೋನ ಹೆಸರು. ಸೊ ಅವ್ನು ಗಂಡು ಹುಡ್ಗ ಆಗಿದ್ದರಿಂದ ಸೊ ಸೆಕೆಂಡು ನಮಗೆ ಬೇಬಿ ಗರ್ಲೇ ಬೇಕು ಅಂತೇಳಿ ಅಂದ್ಕೊಂಡ್ರು. ಬಟ್ ಸೆಕೆಂಡ್ ಬೇಬಿ ಕೂಡ ಬಾಯ್ ಬೇಬಿ ಆಯಿತು. ಸೊ ಅದರಿಂದ ನನ್ನ ಮಗಳನ್ನ ಎಲ್ಲರೂ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಖುಷಿಯಾಗಿ ಮನಸ್ಸಿಂದ ಎಲ್ಲರೂ ಲವ್ ಮಾಡ್ತಾರೆ. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಆಯಿತಾ. ಅಚ್ಚು ಕೂಡ ರಾಖಿ ಕಟ್ಸಿದ್ನವಲ್ಲ, ಹಾಗೆ ಮತ್ತು ಚಿನ್ನು ಮತ್ತು ಚಿಂಟು ಇಬ್ಬರು ಕೂಡ ಬಂದಿದ್ದರು. ಸೊ ಇವ್ರಿಗೂ ಕೂಡ ರಾಖಿ ಕಟ್ಸೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ಆರತಿ ಎಲ್ಲನೂ ಪಾಪು ಕೈನ ಹಿಡ್ಕೊಂಬಿಟ್ಟು ಆರತಿ ಮಾಡಿಸಿ, ಹಾಗೆ ರಾಖಿ ಕೂಡ ಮುಟ್ಟಿಸ್ಬಿಟ್ಟು ನಾವೇ ಕಟ್ಟಿದ್ವಿ. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ ಲೈಕ್ ಬ್ರದರ್, ಓಕೆ, ಎಲ್ರಿಗೂ ಓನ್ ಬ್ರದರೇ ಇರಬೇಕಂತ ಏನಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಕೂಡ ಬ್ರದರೇನೆ. ಸೊ ಇವನು ನನಗಿಂತ ತುಂಬ ಚಿಕ್ಕವನು. ಸೊ ಇವನು ಪಾಪುಗೆ ಖಡ್ಗ ತೊಗೊಂಬಂದಿದ್ದ ಬೆಳ್ಳಿದು. ಸೊ ಅದನ್ನು ಹಾಕಿದ್ದಾನೆ, ಹಾಕ್ತಾಯಿದ್ದ ಅವನು ಕೂಡ. ಸೊ ಹಾಗೆ ಅವನ ಜೊತೆ ಹಾಗೆ ಮಾತಾಡಿಕೊಂಡು ನಿನ್ನ ಮದುವೆ ಆವಾಗ ಏನು ಎತ್ತ ಅಂತೆಲ್ಲ ಕೇಳಿಕೊಂಡು, ಸೊ ತುಂಬ ದಿನ ಆಗಿತ್ತು ಇವನ್ನ ಮೀಟ್ ಮಾಡಿ. ನಾನು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ 1.5 ಇಯರ್ ಆಗಿತ್ತು ನಾನು ಇವನ್ನ ಮೀಟ್ ಮಾಡಿ. ಸೊ ಇವಾಗ ಪಾಪು ನೋಡೋಕ್ಕೆ ಬಂದಿದ್ದಾನೆ. ಸೊ ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಬ್ಲಡ್ ರಿಲೇಷನ್ಶಿಪ್ಪೇ ಇರಬೇಕು ಅಂತ ಏನಿಲ್ಲ. ಸೊ ಈ ಥರ ಯಾರು ಮನಸ್ಸಿಗೆ ಹತ್ರ ಆಗಿರ್ತಾರೆ, ಯಾರು ಪ್ಯೂರ್ ಸೋಲ್ ಅಂತ ಇರ್ತಾರೆ, ಸೊ ಅಂಥವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದು ಅಥವಾ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಮಾಡೋದು ಏನು ತಪ್ಪೇನಿಲ್ಲ. ಸೊ ಇವನು ನನಗಿನ್ನ ತುಂಬ ಚಿಕ್ಕವನು, ಬಟ್ ನನಗೆ ಓನ್ ಬ್ರದರ್ಸ್ ಅಂತ ಯಾರೂ ಇಲ್ಲ. ಸೊ ನನಗೆ ಈ ಥರ ಎಲ್ಲ ಯಾರು ಇಷ್ಟ ಆಗ್ತಾರೆ, ಯಾರು ಪ್ಯೂರ್ ಹಾರ್ಟೆಡ್ ಇರುತ್ತೆ, ನನ್ನ ಯಾರು ಅಗ್ರಿ ಮಾಡ್ಕೋತಾರೆ ಅಂಥವ್ರೇ ನಮ್ಮ ಫ್ರೆಂಡ್ಸ್ಗಳು, ಓಕೆನಾ. ಸೊ ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ತಿಳಿಸೋದು ಇಷ್ಟೇನೆ. ತುಂಬ ಜನ ನಂದು ಡೆಲಿವರಿ ಬ್ಲಾಗ್ ಆಗ್ತಾಗಿರ್ಬೋದು ಅಥವಾ ಪ್ರೀವಿಯಸ್ ಬ್ಲಾಗಲ್ಲಾಗಿರ್ಬೋದು ಕೇಳೋದು ಒಂದೇ, ಪ್ರೇ ಮಾಡಿ, ನಮಗೆ ಚೆಕಪ್ ಇದೆ, ನನ್ನ ಡೆಲಿವರಿ ಇದೆ, ಸೊ ಪ್ರೇ ಮಾಡಿ ಅಂತ. ಖಂಡಿತ ನಾನು ಪ್ರೇ ಮಾಡ್ತೀನಿ. ನೀವು ಕನ್ಸೀವ್ ಆಗಿಲ್ಲ ಅಂದರೆ ನೀವು ಕನ್ಸೀವ್ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ. ಹಾಗೆ ಚೆಕಪ್ಪಿಗೆ ಯಾರಾದರೂ ಹೋಗ್ತಾಯಿದ್ರೆ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಹಾಗೆ ಡೆಲಿವರಿ ಯಾರ್ದಾದ್ರೂ ಹತ್ರ ಇದ್ದರೆ ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಸೊ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು. ನಾನು ರಾಯರ ಹತ್ರ ಡೈಲಿ ನಾನು ಬೇಡ್ಕೊಳ್ಳೋದಷ್ಟೇ, ಎಲ್ಲರೂ ಚೆನ್ನಾಗಿಟ್ಟಿರೋ ರಾಯರೇ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಹಾಗೆ ಕಷ್ಟನ ಕೊಡು, ಆ ಕಷ್ಟಗಳನ್ನ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡು ಅಂತಲೇ ನಾನು ಬೇಡ್ಕೊಳ್ಳೋದು. ಸೊ ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಹಾಗೆ ನನ್ನ ಮಗಳಿಗೆ ಯಾವ ಲೆಟರಿಂದ ನೇಮ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಲೆಟರಿಂದ ನನಗೆ ಯೂನಿಕ್ ನೇಮ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.